ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಮೇಲ್ಕೋಟೆ ಸಂಭ್ರಮ ಆಯಿತು. ಇವತ್ತು ನಮ್ಮೂರಿನಲ್ಲಿ ಸಂಭ್ರಮ, ಮಳವಳ್ಳಿ ಸಂಭ್ರಮ. ಮಳವಳ್ಳಿ ಸಂಭ್ರಮ. ರೈಸ್, ಮಟನ್ ಸಾಂಬಾರ್, ಹಾಗೆ ಈರುಳ್ಳಿ, ಸೌತೆಕಾಯಿ, ಮತ್ತು ನೆಕ್ಸ್ಟ್ ಕಬಾಬ್, ಕಬಾಬ್ ಅಲ್ಲ, ಬಿರಿಯಾನಿ, ಮತ್ತು ಹಾಗೆ ಚಿಕನ್ ಫ್ರೈ. ಇಲ್ಲಿ ಒಬ್ಬರು ಫ್ರೆಂಡು ಊಟ ಮಾಡಲ್ಲ, ಅವಳಿಗೆ ವೆಜ್ ದಾಲು ಮತ್ತು ಕಬಾಬು ಆಚೆನೇ ಇದೆ. ಇಬ್ಬರು ಫ್ರೆಂಡ್ಸೂ ಬೆಳಗ್ಗೆನೇ ಬರ್ತೀನಿ ಅಂತೇಳಿ ಹೇಳಿದರು. ಆದರೆ ಒಬ್ಬಳು ಫ್ರೆಂಡ್ಸು ಬಂದಳು ಮಧ್ಯಾಹ್ನ ಊಟದಷ್ಟೊಳಗಡೆ. ಆದರೆ ಇನ್ನೊಬ್ಳು ಫ್ರೆಂಡ್ಸು ಬರೋದಕ್ಕೆ ಲೇಟ್ ಆಯಿತು. ಆದರೆ ಅವಳು ಬರ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವಳಿಗೆ ವೆಜ್ ಸಾಂಬಾರು, ಅಂದರೆ ಅವಳು ನಾನ್ ವೆಜ್ ಚಿಕ್ಕದ್ರಿಂದನೂ ತಿನ್ನಲ್ಲ, ಹಾಗಾಗಿ ಅವಳಿಗೆ ನಾನ್ ವೆಜ್ ಬಿಟ್ಟು ವೆಜ್ಜು ಅಡುಗೆ ಮಾಡಿದ್ದೆ. ನಮಗೆ ಅಂತೇಳಿ ನಾನ್ ವೆಜ್ ಅಡುಗೆನ ಮಾಡಿಕೊಂಡು ರೆಡಿಯಾಗಿದ್ವಿ. ಅವಳು ಬರಲಿಲ್ವಲ್ಲ ಅಂಥೇಳಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರೂ ಊಟಕ್ಕೆ ಅಂತೇಳಿ ರೆಡಿ ಮಾಡಿಕೊಂಡು ಊಟಕ್ಕೆ ಅಂತೇಳಿ ಕೂತ್ಕೊಳ್ತಾ ಇದ್ವಿ. ತುಂಬ ವರ್ಷ ಆಗಿತ್ತು ಎಲ್ಲ ಫ್ರೆಂಡ್ಸ್ಗಳು ಸೇರಿ, ಹಾಗಾಗಿ ಅಂದರೆ ಮೇಲ್ಕೋಟೆನಲ್ಲಿ ಸೇರಿದ್ವಿ, ಬಟ್ ನಮ್ಮ ಮನೆಯಲ್ಲಿ ಸೇರಿರಲಿಲ್ಲ. ಇದೊಂದು ಖುಷಿಯಾಗಿತ್ತು. ಮಟನ್ ಸಾಂಬಾರು ಮಾಡಿದ್ದೀನಿ. ಇನ್ನು ಒಬ್ಬರು ಫ್ರೆಂಡ್ ಬರಬೇಕು, ಅವಳು ಬಂದಿಲ್ಲ. ಇವಾಗ ನಾವು ಊಟ ಮಾಡಬೇಕು, ಊಟಕ್ಕೆ ಕೂತ್ಕೊಳ್ತೀವಿ. ಬರೇ ಎದ್ದು ಬರೇ. ಅವನು ನಿಮಗೆ ಹೇಳ್ತಾ ಇದ್ದ ಕಣವ. ಹಾಂ, ಏನಿದು ರಷ್ಯನ್ ನೋಡ್ಕನ? ಯಾರಂಗಂದರು? ಬ್ರ್ಯಾಂಡೇ ಇಲ್ಲ, ಹೆಸರೇ ಇಲ್ಲ ಇದಕ್ಕೆ. ಹೆಸರು ಇಲ್ಲ ಅಲ್ವಾ ಮಂಜು? ಇದಕ್ಕೆ ಮಂಜು ಬಾಟ್ಲು ಮೇಲೆ ಹೆಸರಿಲ್ಲ ನೋಡಲ್ಲಿ, ಬಾಟ್ಲು ಮೇಲೆ ಹೆಸರಿಲ್ಲ ಬಾಟ್ಲು ಮೇಲೆ. ನೀವು ಶಿಫ್ಟ್ ಮಾಡ್ಕೊಂಡಿದ್ದೀರಿ ಹಂಗೆ. ಎಂಜಾಯ್. ಮನೆಯಲ್ಲೇ ನಾನು ಶುಂಠಿ ವೈನ್ ಮಾಡಿದ್ದೆ. ಶುಂಠಿ ವೈನ್ ಮಾಡಿರೋ ವಿಡಿಯೋ ಕೂಡ ಹಾಕಿದ್ದೆ. ನನ್ನ ಫ್ರೆಂಡು ನಾನ್ ವೆಜ್ ಊಟ ಮಾಡಿದ್ದಕ್ಕೆ ಜೀರ್ಣ ಆಗಿಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಶುಂಠಿದು ವೈನ್ ಇದೆ, ಕುಡಿತೀಯ ಅಂದೆ. ಕೊಡು ನೋಡೋಣ, ಟೇಸ್ಟ್ ಮಾಡ್ತೀನಿ ಅಂತ ಅಂದ್ವಿ. ನಮ್ಮ ಮನೆಯವರಿದ್ದವರು ಎಲ್ಲರೂ ಎಣ್ಣೆ ಹೊಡಿತಾರೆ ಅಂತೇಳಿ ತುಂಬ ರೇಗಿಸಿ ಕಾಮಿಡಿ ಮಾಡ್ತಾಯಿದ್ರು. ಹಾಗಂಗೆ ವಿಡಿಯೋ ಮಾಡೋದು ನೋಡಿ, ಹಿಂಗೆ ಆಟೋ ಹೊಡ್ಕೊಂಡು. ನಿಮಗೆ ಗೊತ್ತಿರುತ್ತೆ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂತು ಅಂತ ಅಂದರೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮಾತಾಡೋ ಅದು ಇದು ಅಂದ್ಕೊಂಡು ಹರಟೆ ಹೊಡ್ಕೊಂಡು, ಮತ್ತು ಹಾಗೆ ಸ್ಯಾರಿಗಳು, ಡ್ರೆಸ್ಗಳು, ಅದು ಇದು ಅಂದ್ಕೊಂಡು ನೋಡ್ಕೊಂಡೇ ನಮ್ಮ ಟೈಮ್ ಪಾಸ್ ಆಗೋಯ್ತು. ಎಲ್ಲೂ ಹೊರಗಡೆ ಹೋಗಲಿಲ್ಲ. ಇದರಲ್ಲೇ ನಮ್ಮ ಟೈಮು ಮುಗ್ದೋಯ್ತು. ಇವರು ಕೂಡ 2 days ಇದ್ದು ಹೊರಡ್ತೀವಿ ಅಂತೇಳಿ ಹೊರಟಿದ್ರು. ಲಾಸ್ಟ್ ಹೊರಡಬೇಕಾದ್ರೆ ನೆನಪಾಯಿತು, ಅಯ್ಯೋ ನಾನು ವಿಡಿಯೋನೇ ಮಾಡಿಲ್ಲ ಅಂಥೇಳಿ. ಆಗ ಸ್ವಲ್ಪ ವಿಡಿಯೋನ ಮತ್ತೆ ಮಾಡ್ಕೊತಾ ಇದ್ದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್.